ಕಂಡದ್ದು ಕಂಡ ಹಾಗೆ. ನಾನು ಮಲ್ಲಿಕಾರ್ಜುನ ಹೆಗ್ಗಳಗಿ, ಪತ್ರಕರ್ತ, ಮುಧೋಳ. ಒಂದು ವಾರದ ಹಿಂದೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೆ ಮಧ್ಯರಾತ್ರಿ ಫೋನ್ ಮಾಡಿ ನೀವು ರಿಸೈನ್ ಮಾಡಬೇಕು ಅಂತ ಹೇಳಿದ್ರು. ಮತ್ತೆ 2 ದಿವಸ ಬಿಟ್ಟು ಮತ್ತೊಮ್ಮೆ ಫೋನ್ ಮಾಡಿದ್ರು. ಈ ಘಟನೆ ಬಹಳ ಚರ್ಚೆ ಆಗ್ತದ. ಈ ಸಂದರ್ಭದೊಳಗ ರಾಜೀವ್ ಗಾಂಧಿ ವಿಮಾನ ನಿಲ್ದಾಣದಲ್ಲಿ ನಿಂತ್ಕೊಂಡು, ಬೆಂಗಳೂರು ವಿಮಾನದಲ್ಲಿ ನಿಂತ್ಕೊಂಡು ವೀರೇಂದ್ರ ಪಾಟೀಲ್ ಅವರ ಮುಖ್ಯಮಂತ್ರಿ ಸ್ಥಾನದಿಂದನೂ ಕಿತ್ತು ಹಾಕಿದ್ರು. ಹಿಂಗ ಉಚ್ಚಾಟನೆ ಮಾಡಿದ್ರು. ಅದರ ಕಥೆ ಹೇಳ್ತೀನಿ, ಭಾರಿ ಇಂಟ್ರೆಸ್ಟಿಂಗ್ ಇದೆ. 1990ರೊಳಗ ವೀರೇಂದ್ರ ಪಾಟೀಲ್ 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ರು. ಅವಾಗ 179 ಮಂದಿ ಕಾಂಗ್ರೆಸ್ ಶಾಸಕರಿದ್ರು. ಅವ್ರು ಹೇಳಿದ್ದೇ ಸಚಿವರು ತಗೊಂಡ್ರು. ಯಾರು ಹೇಳಿದ್ರು ಕೇಳ್ತಿರ್ಲಿಲ್ಲ. ಮುಂದೆ ಏನಾಯ್ತು, ಅವಾಗ ಅವ್ರಿಗೆ ಪ್ಯಾರಾಲಿಸಿಸ್ ಆಗಿ ಸೀರಿಯಸ್ ಆಯ್ತು. ಮನೆಯೊಳಗೆ ಮಲ್ಕೊಂಡ್ರು. ಅದನ್ನ ರಹಸ್ಯವಾಗಿಟ್ರು. ನನಗ್ ಜಡ್ ಆಗೈತಿ ಅಂತ ಎಲ್ಲಿ ಬಹಿರಂಗ ಪಡಿಸ್ಲೇ ಇಲ್ಲ. ಒಂದು 5-6 ದಿನ ಯಾರಿಗೆ ಭೇಟಿ ಆಗ್ಲಿಲ್ಲ, ಇದಾಗ್ಲಿಲ್ಲ, ಅಲ್ಲೇ ಟ್ರೀಟ್ಮೆಂಟ್ ತಗೋತಿದ್ರು. ಮುಂದೆ ರಾಜೀವ್ ಗಾಂಧಿ ಬೆಂಗಳೂರಿಗೆ ಬಂದ್ರು. ರಾಜೀವ್ ಗಾಂಧಿ ಆಗ ಮಾಜಿ ಪ್ರಧಾನಿ ಆಗಿದ್ರು, ಕಾಂಗ್ರೆಸ್ ಅಧ್ಯಕ್ಷರಿದ್ರು, ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರು. ಅವರಿಗೆ ಜಾಫರ್ ಶರೀಫು ಅವರು ಇವರು ಭೇಟಿಯಾಗಿ ಬಹುತೇಕ ಅವ್ರಿಗೆ ತೊಂದರೆ ಇದಾರೆ ಅಂತ ಹೇಳಿದ್ರು. ಆದ್ರೆ ಅವಾಗ ಅವರಿಗೆ ಇಲ್ಲೊಂದು ಡಿ.ಕೆ. ಶಿವಕುಮಾರ್ ಅವ್ರ ಮತಕ್ಷೇತ್ರದೊಳಗೆ ಒಂದು ದನಿಗೆ ಆಗಿದ್ದು. ಶಿವಕುಮಾರ್ ಆಗ MLA ಇದ್ರು. ಆ ಮತಕ್ಷೇತ್ರಕ್ಕೆ ಹೋಗಿ ಬರೋಣ ನಡ್ರಿ ಅಂತ ಡಿ.ಕೆ. ಶಿವಕುಮಾರ್ ತಮ್ಮ ಕಾರ್ಗಡೆ ಕುಂಡ್ರಿಸ್ಕೊಂಡು ರಾಜೀವ್ ಗಾಂಧಿ ಅವರು ಮತಕ್ಷೇತ್ರಕ್ಕೆ ಹೋಗಿ ನೋಡಿ ಬಂದ್ರು. ಆ ಕಾರ್ನ್ಯಾಗ ಹೋಗುವಾಗ ಏನ್ ಕೇಳಿದ್ರು, ವೀರೇಂದ್ರ ಪಾಟೀಲ್ ಪರಿಸ್ಥಿತಿ ಏನದ, ಏನಾಗೈತಿ ಎಲ್ಲ ಕೇಳಿದ್ರು. ವೀರೇಂದ್ರ ಪಾಟೀಲ್ರಿಗೆ ಪರಿಸ್ಥಿತಿ ಸೂಕ್ಷ್ಮ ಇದ್ದದ್ದನ್ನ ಅವ್ರು ಹೇಳಿದ್ರು. ಮುಂದೆ ಅವ್ರಂದ್ರು, ಹಂಗಾರ ವೀರೇಂದ್ರ ಪಾಟೀಲ್ ಮನೆಗೆ ಹೋಗೋಣ ಅಂತ ಹೇಳಿ ಇಬ್ರು ಕೂಡ ವೀರೇಂದ್ರ ಪಾಟೀಲ್ ಮನೆಗೆ ಹೋದ್ರು. ಮನೆಗೆ ಹೋಗಿ ಅವ್ರ ನಿಜ ಸ್ಥಿತಿಯನ್ನ ಎಲ್ಲ ನೋಡ್ಕೊಂಡ್ರು. ಅವರಿಗೆ ಅನುಕಂಪ ಹೇಳಿದ್ರು. ಅವ್ರಿಗೆ ಹೇಳಿದ್ರು, ನೀವು ದಿಲ್ಲಿಗೆ ಬಂದ್ಬಿಡ್ರಿ, ನಾನು ನಿಮಗೆ ಟ್ರೀಟ್ಮೆಂಟ್ ಉಪಚಾರದ ವ್ಯವಸ್ಥೆ ಮಾಡ್ತೀನಿ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಅವ್ರು ಕೇಳಲಿಲ್ಲ. ಅವ್ರೇನು ಹೇಳಿದ್ರು, ನಾವು ಒಬ್ಬ ಉಪಮುಖ್ಯಮಂತ್ರಿ ನೇಮಿಸ್ಕೋತೀನಿ, ಉಪಮುಖ್ಯಮಂತ್ರಿ ನೇಮಿಸ್ಕೊಂಡು ಆಡಳಿತ ನಡೆಸ್ತೀನಿ, ಮತ್ತು ನಾ ಇಲ್ಲೇ ಟ್ರೀಟ್ಮೆಂಟ್ ತಗೋತೀನಿ ಅಂತ. ಅದು ಯಾಕೋ ಇವ್ರಿಗೆ ಸರಿ ಅನಿಸ್ಲಿಲ್ಲ. ಅತ್ತಿಂದ ಹೊರಗೆ ಬಂದ್ರು. ಹೊರಗೆ ಬಂದು ಮತ್ತೊಮ್ಮೆ ಮಾತಾಡಿದ್ರು ಡಿ.ಕೆ. ಶಿವಕುಮಾರ್. ಹಂಗಾರೆ ಯಾರನ್ನು ಮುಖ್ಯಮಂತ್ರಿ ಮಾಡೋಣ ಈಗ ಅಂತ ಡಿ.ಕೆ.ಸಿ ಕೇಳಿದ್ರು. ಡಿ.ಕೆ.ಸಿ ಕೇಳಿದ್ರು, ಬಂಗಾರಪ್ಪನ ಮಾಡಿಬಿಡೋಣ್ರಿ ಅಂತ. ಅವಾಗ ಬಂಗಾರಪ್ಪನ ಮಾಡ್ರಿ ನೀವು, ಅದು ಭಾಳ ಚೆನ್ನಾಗಿ ಮಾಡ್ತಾರ ಅವರು. ಅವಾಗ ಬಂಗಾರಪ್ಪ ಮಂತ್ರಿ ಇದ್ರು, ಇದು ಪಾಟೀಲ್ ಗವರ್ಮೆಂಟ್ನಾಗ. ಮುಂದೆ ಅವರು ಅತಿಥಿ ಗೃಹಕ್ಕೆ ಬಂದ್ರಲ್ಲಿ. ಅತಿಥಿ ಗೃಹಕ್ಕೆ ಬಂದು ವಿಶ್ರಾಂತಿ ರೂಮಿಗೆ ಹೋಗಿ ಮತ್ತೆ ಡಿ.ಕೆ. ಶಿವಕುಮಾರ್ನ ಕರೆ ಕಳಿಸಿದ್ರು. ಅವಾಗೂ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮಾತುಕತೆ ಆಯ್ತು, ಬಂಗಾರಪ್ಪನ ಮಾಡ್ಬೇಕು ಅಂತ ಹೇಳಿದ್ರು. ಮುಂದೆ ವಿಮಾನ ನಿಲ್ದಾಣಕ್ಕೆ ಹೋದ್ರು ದಿಲ್ಲಿ ಹೋಗೋ ಸಲುವಾಗಿ. ವಿಮಾನ ನಿಲ್ದಾಣದಾಗ ನಿಂತ್ಕೊಂಡು ಹೇಳಿದ್ರು, ಈಗ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ